ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಒಂದು ತಾಸು ಟೈಮ್ ಕೊಡ್ಬೇಕಂತ ಹೇಳಿದ್ರು. ಅವ್ರು ಹೇಳಿದೆ ಇಲ್ಲಿ ತುಂಬ ಟೈಮ್ ಆಗ್ತಾ ಇದೆ, ಬಹುತೇಕ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಕ್ಷಮಾ ಬೇಡ್ಕೋತೀನಿ ಅವ್ರಿಗೆ. ಇಷ್ಟು ಟೈಮ್ ನಾನು ಕೊಡೋಕ್ಕಾಗಲಿಲ್ಲ ನಮಗೆ. ಮತ್ತು ಇಲ್ಲಿ ಪರಯ್ಯ ಮಠಪತಿ ಅವ ಬಹಳ ಕಲ್ತವನು ಅಲ್ಲ, ಆದರೆ ದೇವರು ಕೊಟ್ಟ ಶಕ್ತಿ ನಿತ್ತಲ್ಲೇ ಪ್ರಸಂಗಕ್ಕೆ ಅನುಸಾರವಾಗಿ ಹಾಡುಗಳನ್ನು ಕಟ್ಟಿ ರಾಗಬದ್ಧವಾಗಿ ಹಾಡಿ ಎಲ್ಲರನ್ನೂ ಮನಸ್ಸೋಲಿಸುವಂತ ಮಾಡ್ತಾನ ಕೆಲಸ. ಮತ್ತು ಅತಿ ಭಾವಪೂರ್ವಕವಾದ ಭಜನೆ ಕೂಡ ಮಾಡ್ತಾ ಬಂದಿದ್ದಾರೆ ನಮ್ಮ ಪರಯ್ಯ ಮಠಪತಿಯವರು ಮತ್ತು ಹಾಗೂ ಅವರೆಲ್ಲ ಸಂಗಡಿಗರು. ಕೊನ್ನೂರಾಗಿರ್ತಾರೆ ಅವರು, ಅಪ್ರತಿಮ ವ್ಯಕ್ತಿಯರು. ಅದಕ್ಕೆ ಇವತ್ತು ಹೇಳಿದ ನಾನು ತಾಯಿಯವ್ರ ಬಗ್ಗೆ ನಾನು 4 ಹಾಡ ಬರೆದಿರಿ ಅಂತ ಹೇಳಿದ್ರು. ಅದು ತಂದು ತೋರಿಸಿದ್ದು ನಾನೇ ದಿಗ್ಗಿ ತಪ್ಪಿದೆ. ನಮ್ಮವನ್ ಹಿಸ್ಟ್ರಿ ಪೂರ ಹೆಂಗೆ ಎಲ್ಲಿಂದ ತೊಗೊಂಡು ನಾವು ಬರ್ತೇವೆ ಮಾರಾಯ. ಚೆನ್ನಾಗಿ ಬರೆದು ಇವತ್ತು ಹಾಡಿ ನಮ್ಮನ್ನೆಲ್ಲರಿಗೂ ನಮ್ಮ ತಾಯಿನ ಮತ್ತೆ ಮುಂದೆ ತಂದು ನಿಂತು ಹಾಗೆ ಮಾಡಿದ. ಅದಕ್ಕೆ ಅವರಿಗೂ ಪರಯ್ಯ ಮಠಪತಿ ಮತ್ತು ಅವರ ವೃಂದದವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಇಲ್ಲಿ